ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಮ್ಮ ಮಲೆನಾಡಿನ ಅಕ್ಕಿ ಕಡುಬು ಮಾಡ್ತಾ ಇದ್ದೀವಿ. ಇದು ಮಟನ್ ಸಾರು, ಚಿಕನ್ ಸಾರು, ಅದಕ್ಕೆ ಚೆನ್ನಾಗಿರುತ್ತೆ. ಇವತ್ತು ಸ್ಟಾರ್ಟ್ ಮಾಡೋಣ ಬ್ಲಾಗ್ನ. ಬನ್ನಿ ಫ್ರೆಂಡ್ಸ್. ಫಸ್ಟು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇವಾಗ ನೀರು ಕಾಯಿಸ್ಕೊಳ್ಳೋಣ. ಆಮೇಲೆ ನಾವು 3 ಲೋಟ ತೊಗೊಂಡಿದ್ದೀವಿ ಅಕ್ಕಿನ. ಅದಕ್ಕೆ 6 ಲೋಟ ನೀರು ಹಾಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಈ ಲೋಟದಲ್ಲಿ 6 ಲೋಟ ನೀರು ಹಾಕಿದ್ದೀನಿ. ಇವಾಗ ಉಪ್ಪು ಹಾಕೋಣ. ಇದು ಚೆನ್ನಾಗಿ ಮರಳಿ ಆಮೇಲೆ ಅಕ್ಕಿ ಹಾಕ. ಇದು ಅಕ್ಕಿನ ನುಚ್ಚು ಮಾಡಿದ್ದೀವಿ. ಮಿಕ್ಸಿಗೆ ಹಾಕಿ 2 ತುಂಡು 3 ತುಂಡು ಪುಡಿ ಮಾಡ್ಕೊಂಡು ಇವಾಗ ನೀರು ಕುದೀತಾ ಇದೆ. ಇವಾಗ ಅಕ್ಕಿ ನುಚ್ಚನ್ನ ಹಾಕೋಣ. ಅದನ್ನ ಇವಾಗ ಗೂರಾಡೋಣ. ಇವಾಗ ಬೇಯಬೇಕು. ಇವಾಗ ಇದು ಸಣ್ಣ ಉರಿಲಿ ಇವಾಗ ಅದನ್ನ ಬೇಯಿಸ್ಕೋಬೇಕು. ಅಂದ್ರೆ ಅರ್ಧ ಅಷ್ಟೇ ಬೇಯಿಸ್ಕೋಬೇಕು. ತಳ ಒತ್ತದಂಗೆ ಗೂರಾಡ್ಬೇಕು. ಅಗಾರೋ ಕಂಪ್ನಿದು ಚಾಕು ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ತರಕಾರಿ ಎಲ್ಲ ಚೆನ್ನಾಗಿದೆ. ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಬೇರೆವೆಲ್ಲ ತಗೊಂಡಾಗ ಅಷ್ಟು ಇದಾಗ್ತಿರಲಿಲ್ಲ. ಇದು ಅಗಾರೋ ಕಂಪ್ನಿದು ಚೆನ್ನಾಗಿದೆ ಗ್ರೈಂಡರ್. ಇವಾಗ ನೀರೆಲ್ಲ ಬತ್ತಿದೆ. ಇವಾಗ ಅದನ್ನೆಲ್ಲ ಕ್ಲೀನಾಗಿ ಕೈಯಾಡಿ ಇವಾಗ ಇದು ಮಾಡ್ಕೊಬೇಕು. ಅದಕ್ಕೊಂದು ಪ್ಲೇಟ್ ಇಡೋಣ. ಪ್ಲೇಟ್ ಒಳಗೆ ಈ ಥರ ಇಡ್ಲಿದು ಬರುತ್ತಲ್ಲ ಅದನ್ನು ಇಡೋಣ. ಇಡ್ಲಿ ಪ್ಲೇಟ್ ಇಟ್ಟು ಇವಾಗ ಸಾಕು ಹಿಂಗೆ ದಪ್ಪ ಕಟ್ಟಿ ಈ ಥರ ಉಂಡೆ ತಗೊಂಡು ರೌಂಡ್ ಮಾಡಿ ಅದನ್ನು ಚಪಾಟೆ ಮಾಡಿ ಬಿಸಿ ಬಿಸಿ ಇರುತ್ತೆ. ಅದನ್ನು ಸಹ ಕೆಳಗೆ ಕಂಡು ಬಿಸಿ ಇರುತ್ತೆ ತುಂಬ. ಅದನ್ನು ನೀರಲ್ಲಿ ಹಾಕಿ ಇದು ಮಾಡ್ಕೊಂಡು ಆಮೇಲೆ ಹಿಂಗೆ ಕಟ್ಟಿ ಹಿಂಗಿಡೋದು. ಇವಾಗ ಇದ್ರೊಳಗೆ ಜೋಡಿಸ್ತಾ ಹೋಗ್ಬೇಕು. ಇಡ್ಲಿ ನಮ್ಮ ಮನೆಯಲ್ಲಿ ಕಡುಬಿನ ಸ್ಟ್ಯಾಂಡ್ ಇಲ್ಲ, ಇಡ್ಲಿದೇ ಇರೋದು. ಹಂಗಾಗಿ ಇಡ್ಲಿ ಸ್ಟ್ಯಾಂಡ್ ಒಳಗೇ ಒಂದು ಪ್ಲೇಟ್ ಇಟ್ಟು ಈ ಥರ ಜೋಡಿಸ್ತಾ ಹೋಗಿ. ಈ ಥರ ಎಲ್ಲ ಜೋಡಿಸಿ ಎಲ್ಲ ಮುಗಿಸಾದ್ಮೇಲೆ ಅದನ್ನು ನಾವು ಇವಾಗ ಮುಚ್ಚೋಣ. ಬಿಟ್ಟು ಒಂದು 20 ನಿಮಿಷ ಅದನ್ನು ಬೇಯಿಸೋಣ. ಇವಾಗ ಒಂದು ಸತಿ ಚೆಕ್ ಮಾಡ್ಕೊಂಡು ನೋಡಿ, ಸ್ಲೋ ಮಾಡಿ ನೋಡಿ. ಈ ಥರ ಇದಾಗ್ತದೆ. ಇನ್ನೊಂದು 10 ನಿಮಿಷ ಆದರೆ ಇದು ಬೇಯುತ್ತೆ. ಇವಾಗ ರೆಡಿಯಾಗಿದೆ. ಇವಾಗ ಅದನ್ನು ತಟ್ಟೆಗೆ ಹಾಕ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ.
ಬಿಸಿ ಬಿಸಿ ಕಡುಬು ಮಟನ್ ಸಾರು ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಇದು ಮಟನ್ ಸಾರು ಜೊತೆ ತುಂಬ ಚೆನ್ನಾಗಿರುತ್ತೆ. ತಿಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್, ಬಾಯ್.